ಯಾರು ನೀನು? ನನ್ನ ಯಾಕೆ ಕರ್ಕೊಂಡು ಬಂದಿದೀಯ ಇಲ್ಲಿ? ನಾನು ರಘುಚರ ನಾಯಕನ ಖಳನಾಯಕಿ ಯಾರು ಗೊತ್ತಾ? ನಿನ್ನ ಮುತ್ತಿನ ಹೆಂಡತಿ ಪ್ರಬಲ ಚಿತ್ರಲೇಖ. ನನ್ನಂತೆ ತುಂಬ ಅವಳು ನನಗೆ ತುಂಬ ಮುದ್ದು ಮಾಡ್ತಾಳೆ. ಏ ಪೆದ್ದ, ನಿನಗೇನು ಗೊತ್ತೋ ಶತ್ರುಗಳು ಯಾರು ಅಂತ? ನೋಡು, ನಿನ್ನನ್ನು ಪ್ರಪಾತಕ್ಕೆ ತಳ್ಳಲು ನಾನು ಉಪಾಯವಾಗಿ ಇಲ್ಲಿ ಕರೆದುಕೊಂಡು ಬಂದಿದ್ದೇನೆ. ನಿನ್ನನ್ನು ಕೊಲ್ಲಲು ಬಂದ ಪ್ರಚಂಡ ರಾವಣ ಇವನು ಒಬ್ಬ ಹುಚ್ಚ ಕಣ. ಇವನದು ಮೂತು ಹೊಡೆದ ಮಡಿಕೆ ಕಣ. ಇವನ ಬಾಳು ಮೂತು ಹೊಡೆದ ಮಡಿಕೆ. ಟಚ್ ಮಾಡಿದ್ರೆ ನಿನ್ನ ಎದೆ ಸೀಳಕ್ಕೆ ಹಾವು ಇಷ್ಟೇ ಪುಸು ಪುಸು ಅಂತ ಪುಸು ಪುಟ್ಟರು. ಈ ಗರುಡನ ಮುಂದೆ ಯಾವ ಆಟವೂ ನಡೆಯುವುದಿಲ್ಲ. ಗರುಡನ ಹಕ್ಕೆಯನ್ನು ಕತ್ತರಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಕಣ. ನನಗೆ ಚೆನ್ನಾಗಿ ಗೊತ್ತು. ನನ್ನ ಪ್ರಾಣ ಹೋಗಲಿ, ನನ್ನೊಂದಿಗೆ ಒಂದು ಕೂಟ ಕೊಡಲ್ಲ ಮಗನೇ. ನೋಡು, ಹಾವಿನ ವಿಷ ಎಷ್ಟೇ ವಿಷವಾದರೂ ಏನು ಮಾಡಲು ಸಾಧ್ಯವಿಲ್ಲ. ನೋಡು, ಸೂರ್ಯನಿಗೂ ಗ್ರಹಣ ಇರುತ್ತೆ, ಆದರೆ ಬಹಳ ಹೊತ್ತು ಇರಲ್ಲ. ನನ್ನಿಂದ ಒಂದು ಸಲ ನಿನಗೆ ಗ್ರಹಣ ಹಿಡಿದರೆ ಬೇಗ ಹೋಗೋ ಚಾನ್ಸೇ ಇಲ್ಲ. ಯಾಕಂದ್ರೆ ನಾನು ಕಾಲ ಭೈರವ ರಘುಚರ. ತರ್ಕಾರಿ ಕರ ಮಗನೇ ನೀನು. ಮನಸ್ಸು ಮಾಡಿಲ್ಲ ನಾನು ಮಾಡಿದೆ. ಏನಂತ ತಿಳ್ಕೊಂಡಿದ್ಯಾ ನೀನು? ನೋಡು, ಮುಂದೆ ಒಂದು ಸಾವಿನ ದೇಹಕ್ಕೆ ಕೊಳ್ಳಿಯಿಂದ ಬೆಂಕಿ ಹಚ್ಚಿದ್ರೆ ನಿನ್ನ ದೇಹದಲ್ಲಿರುವ ಗ್ರಹಣಗಳು ತಾನಾಗೆ ಬಿಚ್ಚೋಗುತ್ತೆ. ಇವತ್ತು ಹೋಗ್ತೀನಿ, ಒಂದ್ಸಲ ದಿನ ಮತ್ತೆ ಬರ್ತೀನಿ. ನೀನು ಬರೆದು ನಿರ್ದೇಶಿಸಿರುವ ಈ ನಾಟಕಕ್ಕೆ ಅಂತ್ಯನ ನಾನೇ ನನಗೆ ತುಂಬ ಭಯ ಆಗ್ತಿದೆ. ಅಣ್ಣಯ್ಯ ತುಂಬ ಕೆಟ್ಟವನು. ನನಗೆ ಏನು ಹೇಳ್ತಾನೆ, ಸಾಯಿಸ್ತಾನಂತಣ್ಣಯ್ಯ. ಅಣ್ಣಯ್ಯ ನನ್ನ ಕರ್ಕೊಂಡು ಅಣ್ಣಯ್ಯ. ಈಗೇನಾಗಲ್ಲ ನನಗೆ. ನನಗೆ ಚೆನ್ನಾಗಿ ಗೊತ್ತು ಮಗ, ನಾನು ಮಾಡುತ್ತಿರುವ ಹಲ್ಕಟ್ಟು ಕೆಲಸಕ್ಕೆ ಸಾವು ಬಂದೇ ಬರುತ್ತೆ ಅಂತ.
ಸರಿಯಾದ ಸಮಯ ನೋಡಿ ಫಿಕ್ಸ್ ಮಾಡಿ